ಧರ್ಮಸ್ಥಳದ ಬೆಳವಣಿಗೆ ಕುರಿತಾಗಿ ವೀರೇಂದ್ರ ಹೆಗಡೆ ಅವರು ಮತ್ತೆ ಮೌನ ಮುರಿದಿದ್ದಾರೆ. ಎಸ್ಐಟಿ ತನಿಖೆ ಆಗ್ತಾ ಇರೋದರ ವಿಚಾರವಾಗಿಯೂ ಅವರು ಮಾತನಾಡಿದ್ದಾರೆ. ತನಿಖೆಗೆ ಸ್ವಾಗತ ಮಾಡಿದ್ದು ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಬೆಳವಣಿಗೆ ಕುರಿತಾಗಿ ಮೌನ ಮುರಿದಿದ್ದಾರೆ ವೀರೇಂದ್ರ ಹೆಗಡೆ ಅವರು. ಈಗ ಎಸ್ಐಟಿ ತನಿಖೆ ನಡೀತಾ ಇದೆ. ತನಿಖೆ ನಂತರ ಎಲ್ಲ ಸತ್ಯವೂ ಹೊರಗೆ ಬರಲಿದೆ. ಧರ್ಮಸ್ಥಳದಲ್ಲಿ ಹುಟ್ಟಿ ನಾನು ಪುಣ್ಯ ಮಾಡಿದ್ದೀನಿ, ನಮ್ಮ ಕುಟುಂಬ ಕೂಡ ಬಹಳಷ್ಟು ಪುಣ್ಯ ಮಾಡಿದೆ. ಮಂಜುನಾಥ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲಿರಲಿ ಅಂತ ವೀರೇಂದ್ರ ಹೆಗಡೆ ಅವರು ಮಾತನಾಡಿದರು. ಹಿಂದೆ ಎಸ್ಐಟಿ ರಚನೆಯಾದಾಗಲೂ ಕೂಡ ಅದನ್ನು ಸ್ವಾಗತ ಮಾಡಿದ್ರು ಮತ್ತು ಬಿಜೆಪಿ ನಿಯೋಗ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಏನಿದೆ ಅದು ಹೊರಗೆ ಬರಲಿ, ನಮ್ಮದೇನು ತಪ್ಪಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದರು. ಇವತ್ತು ಕೂಡ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋ ಮೂಲಕವಾಗಿ ಎಸ್ಐಟಿ ತನಿಖೆ ನಡೀತಾ ಇದೆ, ಸತ್ಯ ಹೊರಗೆ ಬರುತ್ತೆ ಅನ್ನೋದು ನನ್ನ ಆಶಯ ಅಂತ ಹೇಳಿದ್ದಾರೆ. ಸ್ವಾಮಿಯಲ್ಲಿ ಗಣಪತಿಯಲ್ಲಿ ಪ್ರಾರ್ಥಿಸಿ ಅನ್ನದಾನಿಯಾಗಿ ಸ್ಮರಿಸಿ ನೀವೆಲ್ಲರೂ ಕೂಡ ಇವತ್ತು ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಬಂದಿದ್ದೀರಿ. ಇದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಬಹಳ ಸಂತೋಷದಿಂದ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಇದು ಇಲ್ಲಿ ಎದುರುಗಡೆ ಟಿ ವಿ ಇದ್ದಾರೆ ಮತ್ತು ಇವರೆಲ್ಲ ಇದ್ದಾರೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ನಾವು ಮತ್ತೆ ಸಣ್ಣ ಮಾತಾಡಿದ್ರೆ ದೊಡ್ಡದು ವಿಷಯ ಆಗುತ್ತೆ, ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದೇ ಮಾತು ಹೇಳ್ತೇನೆ, ಎಷ್ಟು ದೂರದವರು ಬಂದರೂ ಕೂಡ ಹತ್ತಿರದವರು ಯಾಕೆ ಬರ್ತಾ ಇಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಾ ಇತ್ತು. ಹಾಗಾಗಿ ನಮ್ಮ ಈ ಎಲ್ಲ ಸಮಾಜದವರು ಒಟ್ಟಾಗಿ ಇಲ್ಲಿಗೆ ಬಂದಿರುವಂಥ ನನಗೆ ತುಂಬ ನಮ್ಮ ಕುಟುಂಬದವರು ತುಂಬ ಸಂತೋಷ ಆಗಿದೆ. ನಾವು ತುಂಬ ಅದೃಷ್ಟವಂತರು ಈ ಕುಟುಂಬದಲ್ಲಿ ಹುಟ್ಟಿ ಸಾಮಾನ್ಯರನ್ನು ಧರ್ಮಸ್ಥಳದಲ್ಲಿ ಜನ್ಮಸ್ಥಳ ಬೇಕಾದರೆ ಭಾಳ ದೊಡ್ಡ ಪುಣ್ಯ ಮಾಡಿರಬೇಕಾದ್ರೆ ನನ್ನ ಸಹೋದರರು ನಾವೆಲ್ಲ ಭಾಳ ಪುಣ್ಯ ಮಾಡಿದ್ದೇವೆ. ಹಾಗಾಗಿ ಸಮಾಜ ಕ್ಷೇತ್ರದಲ್ಲಿ ಸೇವೆ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ. ನೀವೆಲ್ಲರೂ ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಬಂದಿರಿ. ಶಿವಲಿ ಅಥಣಿಯಲ್ಲಿ ಮೊನ್ನೆ 10,000 ಮನೆ ಸೇರಿದೆ. ಅವರು ಎಲ್ಲರಿಗೂ ಎಲ್ಲಿ ಕೊಟ್ಟು ರೈನ್ಕೋಟ್ ಕೊಟ್ಟಿದ್ದಾರೆ, 10,000 ರೈನ್ಕೋಟ್ ಹಾಕಿ ಒಬ್ಬರು ಅಲ್ಲಾಡಿಲ್ಲ ಅಂತೆ. ಎಲ್ಲರೂ ಮಳೆಗೆ ಹೆದರಿದ ಮಳೆಯಲ್ಲಿ ನಿಂತುಕೊಂಡು ಬೆಳಗಾವಿಯಲ್ಲಿ ಮೆರವಣಿಗೆ ಮಾಡಿ ಅಲ್ಲಿ ಘೋಷಣೆ ಮಾಡಿದರೆ ನಮ್ಮ ಈ ಮಾತು ನಮಗೆ ತುಂಬ ಇಷ್ಟ ಆಗ್ತದೆ. ಯಾಕಂದರೆ